ಇವತ್ತು ಹಿಂದೆ ರಿಸೆಪ್ಷನ್ ಇರೋದು. ಐ ಯು ಸೀರಿಯಸ್? ಅದಕ್ಕಿನ್ನೂ ಟೈಮ್ ಇದೆ ಅಗ್ರಜ. ಬಾ ಒಂದು ಗೇಮ್ ಆಡೋಣ. ನೀನು ತಲೆ ಕೆಟ್ಟಿದ್ಯಾ ನಿನಗೆ? ಯಾಕೆ ಸೋಲ್ತೀನಿ ಅನ್ನೋ ಭಯನ? ಎಕ್ಸ್ಕ್ಯೂಸ್ ಮೀ, ನೀನು ಯಾವತ್ತು ಗೆದ್ದಿದ್ದೆ ಅಂತ ನನಗೆ ಈ ಡೈಲಾಗ್ ಹೊಡಿತಿದ್ಯಾ? ಚಿಕ್ಕ ವಯಸ್ಸಿನೇನೋ ನಾನೇ ಗೆದ್ದಿರೋದು. ಹಿಸ್ಟ್ರಿ ಅಲ್ಲ ಹಿಸ್ಟ್ರಿ ಅಗ್ರಜ. ಇವಾಗ ಏನ್ ಮಾಡ್ತೀಯ ಅದೇ ಕೌಂಟ್ ಆಗೋದು. ಬಾ ಮಲ್ಟಿಪ್ಲೇಯರ್ ಕನೆಕ್ಟ್ ಮಾಡ್ತೀನಿ. ಬಾ ಕುತ್ಕೋ. ಸ್ಟಾರ್ಟ್. ಅಗ್ರಜ, ಒಂದ್ ಲ್ಯಾಪ್ ನೀನ್ ಗೆದ್ದಿದ್ಯಾ, ಒಂದ್ ಲ್ಯಾಪ್ ನಾನ್ ಗೆದ್ದಿದ್ದೀನಿ. ಈಗ ಫೈನಲ್ ರೌಂಡು. ಈ ಲ್ಯಾಪಲ್ಲಿ ಯಾರು ಗೆಲ್ತಾರೆ ಸೋತವರು ಅವ್ರು ಹೇಳಿದ ಮಾತು ಕೇಳಬೇಕು. ಓಕೆ ಡ್ಯಾನ್ ಬ್ರದರ್, ಆರ್ ಯು ಶೋರ್? 100%. ನನಗೆ ಯಾವ ಭಯನೂ ಇಲ್ಲ. ಯಾಕಂದ್ರೆ ಕೇಳೋ ನೀನೇ, ಗೆಲ್ಲೋದು ನಾನೇ. ಹೌದಾ? ನೋಡೇ ಬಿಡೋಣ. ಸ್ಟಾರ್ಟ್. Yes! I win. ಅಗ್ರಜ, ಚೀಟಿಂಗ್ ಇದು ಚೀಟಿಂಗ್. ನೀನು ಚೀಟ್ ಕೋಡ್ ಯೂಸ್ ಮಾಡ್ತಾ ಇದೀಯಾ. ಮೋಸ ಮಾಡಬೇಡ. ಹಲೋ, ನಿನ್ ಮುಂದೆನೆ ಆಡ್ದೆ ತಾನೆ. ಏನ್ ಚೀಟಿಂಗು? ಚೀಟಿಂಗ್ ಅಗ್ರಜ, ಇದು ಚೀಟಿಂಗ್. ಅವೆಲ್ಲ ಬೇಡ ವಿಕ್ರಾಂತ್. ಸೋತಿದ್ಯಾ, ನಾನು ಹೇಳಿದ್ ಮಾಡ್ಬೇಕಷ್ಟೇ. ಸರಿ, ಅದೇನ್ ಮಾಡ್ಬೇಕು ಹೇಳು, ಮಾಡ್ತೀನಿ. ಸೀರಿಯಸ್ಲಿ? ಅಪ್ಪ ಬನ್ನಿ ಇಲ್ಲಿ. ಯಾಕಮ್ಮ? ಅಯ್ಯೋ ಬನ್ನಿಪ್ಪ, ಹೇಳ್ತೀನಿ. ಬನ್ನಿ ಬನ್ನಿ, ಅರ್ಶನ ಹಚ್ಚಿಪ್ಪ. ನಾನಾ? ಅಪ್ಪ ಎಲ್ಲಾದ್ರೂ ಅರ್ಶನ ಹಚ್ಚೋ ಸಂಪ್ರದಾಯ ಇದೆಯೇನಮ್ಮ? ಮನ್ಸಲ್ಲಿದೆ ಅಪ್ಪ. ಅಮ್ಮಂಗೆ ಅಕ್ಕನ ಮೇಲೆ ಎಷ್ಟು ಅಧಿಕಾರ ಇದೆಯೋ ನಿಮ್ಗೂ ಅಷ್ಟೇ ಇದೆ ಅಲ್ವಾ? ಇದನ್ನ ಶಾಸ್ತ್ರ ಅಂದ್ಕೊಳ್ಳೋದಕ್ಕಿಂತ ಪ್ರೀತಿ ಅಂದ್ಕೊಂಡು ಹಚ್ಚಿ. ಅದು ಅಕ್ಕನಿಗೆ ಆಶೀರ್ವಾದ ಆಗುತ್ತೆ. ಆಗ್ಲಮ್ಮ, ನಿನ್ ಖುಷಿ. ಯಾವುದು ಮಿಸ್ ಆಗಬಾರ್ದು. ಎಲ್ಲ ಪ್ಲಾನ್ ಪ್ರಕಾರ ನಡಿಬೇಕು. ಗೊತ್ತಾ? ಆದ್ಯ ನೀನ್ ಬದಲಾಗಿದ್ಯಾ ಅಂತ ಹೇಳಿದ್ಲು. ಇದೇ ನೀನ್ ಬದಲಾಗಿರೋದು? ಸ್ಟಾಪ್ ದಿಸ್ ನಾನ್ಸೆನ್ಸ್ ಸಾರಿಕಾ. ನೇರವಾಗಿ ನಿಂಗೊಂದು ಮಾತು ಹೇಳ್ತೀನಿ. ಇದನ್ನ ನೀನು ವಾರ್ನಿಂಗ್ ಅಂತ ತಿಳ್ಕೊಂಡ್ರೂ ಪರವಾಗಿಲ್ಲ.
ಮದುವೆ ಮನೇಲಿ ನಿನ್ನಿಂದ ಯಾವುದೇ ರೀತಿ ಕಿತಾಪತಿನೂ ಆಗಬಾರ್ದು. ಒಂದು ವೇಳೆ ನಿನ್ನ ತಲೆಯಲ್ಲಿ ಆ ರೀತಿ ಬ್ಯಾಡ್ ಇಂಟೆನ್ಷನ್ ಏನಾದ್ರು ಇದ್ದರೆ ಇಲ್ಲೇ ಇದ್ಬಿಡು. ನಿನ್ನ ಮದುವೆ ಮನೆಗೆ ಬರೋದೇ ಬೇಡ. ಏನು ಪ್ಲ್ಯಾನು ಅಂತ ಮಾತಾಡ್ತಿದ್ದೆ ಏನು? ಏನು ಮಾಡಬೇಕು ಅಂದ್ಕೊಂಡಿದ್ಯಾ? ಅನುಮಾನ ಇರಬೇಕು, ಆದರೆ ಇಷ್ಟೊಂದು ಒಳ್ಳೇದಲ್ಲ ಅಣ್ಣ. ನಾನು ಕಾಲ್ ಮಾಡಿದ್ದು ಸಾಹಿತ್ಯಗೆ. ನೋಡು. ಮತ್ತೇನೋ ಪ್ಲ್ಯಾನ್ ಅಂತ ಹೇಳ್ತಿದ್ದೆ. ಎಸ್, ಪ್ಲ್ಯಾನೇ. ನಾನು ಸಾಹಿತ್ಯ ಸೇರಿಕೊಂಡು ಆರ್ತಿಗೆ ಸರ್ಪ್ರೈಸ್ ಪ್ಲ್ಯಾನ್ ಮಾಡಿದ್ದೀವಿ. ಅದು ಮಿಸ್ ಆಗಬಾರ್ದು ಅಂತ ಹೇಳ್ತಾ ಇದೆ ಅಷ್ಟೆ. ನಾನು ಇಷ್ಟು ದಿನ ಮಾಡಿರೋದು ಬಯಸ್ಕೊಳ್ಳೋಂಥ ಕೆಲಸನೇ, ಮತ್ತೆ ಇಂಥ ಕೆಲಸ ಮಾಡಲ್ಲ ಅಣ್ಣ. ಅದು ಅಲ್ಲದೆ ಮದುವೆ ಮುಗಿತಿದ್ದಾಗೆ ಹೈಯರ್ ಸ್ಟಡೀಸ್ಗೆ UK ಹೋಗಬೇಕು ಅಂತ ಅಂದ್ಕೊಂಡಿದ್ದೀನಿ. ಡ್ಯಾಡ್ ಹತ್ರ ಇದ್ರ ಬಗ್ಗೆ ಆಲ್ರೆಡಿ ಮಾತಾಡಿದ್ದೀನಿ. ನೀನೇನೇ ಹೇಳು ಸಾರಿಕಾ, ನಾನು ಮಾತ್ರ ನೀನು ನಂಬಲ್ಲ. ನಿನ್ನಿಂದ ಮತ್ತೆ ಏನಾದ್ರು ಪ್ರಾಬ್ಲಮ್ ಆದರೆ ನೀನು ನನ್ನ ತಂಗಿ ಅನ್ನೋದನ್ನೇ ಮರಿಬೇಕಾಗುತ್ತೆ ಅಷ್ಟೇ. ನೀನು ಎಷ್ಟು ದಿನನೂ ನನ್ನ ತಂಗಿ ಅಂತ ಅಕ್ಸೆಪ್ಟ್ ಮಾಡಿರೋದು ಅಷ್ಟರಲ್ಲೇ ಇದೆ ಬಿಡೋಣ. ನಿನಗೆ ನನಗಿಂತ ಬೇರೆಯವ್ರ ಮೇಲೇ ಪ್ರೀತಿ ಜಾಸ್ತಿ. ಹೌದು, ಅವ್ರು ಯಾವತ್ತೂ ನಿನ್ನ ಥರ ನಡ್ಕೊಂಡಿಲ್ಲ. ಪ್ರೀತಿ ಅನ್ನೋದು ಒಂದು ಕಡೆಯಿಂದ ಮಾತ್ರ ಬರೋದಲ್ಲ. ನೀನು ನನ್ನ ಹೇಗೆ ಟ್ರೀಟ್ ಮಾಡ್ತೀಯೋ ನಾನು ನಿನ್ನ ಹಾಗೆ ಟ್ರೀಟ್ ಮಾಡ್ತೀನಿ, ತಿಳ್ಕೊ. ಆಯಿತು ಬಿಡೋಣ. ಹೊರಗ್ನವರೇ, ಸ್ವಂತದವರು ಅಂತ ನಿನಗೂ ಅರ್ಥ ಆಗುತ್ತೆ. ಆದರೆ ನಿನ್ನ ವಿಚಾರದಲ್ಲಿ ನೀನು ಹೇಳಿರೋ ಹೊರಗಿನವರು ಸ್ವಂತದವ್ರಿಗಿಂತ ಜಾಸ್ತಿ. ನೀನು ಅನ್ಕೊಂಡಿದ್ದಕ್ಕಿಂತ ದೊಡ್ಡ ಪ್ಲಾನೇ ಆಗಿದೆ. ಈಗ ಸಾಹಿತ್ಯನು ನನ್ನ ಜೊತೆ ಇದ್ದಾಳೆ. ಆರ್ತಿ ವಿಕಿನ್ ಹೇಗ್ ಮದುವೆ ಆಗ್ತಾಳೋ ನಾನು ನೋಡ್ತೀನಿ. ಇಷ್ಟೆಲ್ಲ ಬೇಕಾಗುತ್ತಾ ಹಳೆ ಮುದ್ಕಿ? ಹೌದು ಕಣೆ, ಮದ್ವೆ ಮಾಡೋದು ಅಂದ್ರೆ ಏನ್ ಸುಮ್ನೆನಾ? ಇಷ್ಟೆಲ್ಲ ಪೂಜೆ ಸಾಮಾನುಗಳು ಬೇಕೇ ಬೇಕಾಗುತ್ತೆ. ಏನ್ ಡವ್ ಮಾಡ್ತೀಯ ಹಳೆ ಮುದ್ಕಿ ನೀನು? ನನ್ನ ಡವರಾಣಿ ಅಂತೀಯ? ನೀನೇ ದೊಡ್ಡ ಡೌರಾಣಿ. ಸುಮ್ನೆ ಕೂತ್ಕೊಳ್ಳೋ ಡೈನೋಸರಸ್. ಹಿಂಗೆ ಮಾತಾಡ್ತಾ ಇದ್ರೆ ಇದ್ರಲ್ಲೇ ಬಾರಿಸ್ಬಿಡ್ತೀನಿ. ಹಳೆ ಮುದ್ಕಿ ಸುಮ್ನೆ ನಿತ್ಕೊಳ್ಳೆ ಕುಂಬಳಕಾಯಿ. ನೀನೇ ದೊಡ್ಡ ಸಿಂಡ್ರೆಲಾನ? ಓಹ್, ಜೆಲಸ್ ಆಫ್ ಮೈ ಬ್ಯೂಟಿ ರೈಟ್? ಅದ್ಬಿಡು, ಹೊರಡೋದಕ್ಕೆ ನಾನು ಯಾವ ಡ್ರೆಸ್ ಹಾಕೊಳ್ಳಿ? ಯಾವ್ದು ಹಾಕೊಳ್ಬೇಕು ಅಂತಿದ್ಯೋ ಆಪ್ಷನ್ಸ್ ತೋರ್ಸು. ಓಕೆ, ಮೈ ನೇಮ್ ಇಸ್ ಸಿಂಡ್ರೆಲಾ. ಸಿಂಡ್ರೆಲಾ ಬಬ್ಬ ಎಷ್ಟು ಕೊಬ್ಬಲ್ಲ ಅವಳಿಗೆ ಅಕ್ಕ. ಮೈ ನೇಮ್ ಇಸ್ ಸಿಂಡ್ರೆಲಾ. ಸಿಂಡ್ರೆಲಾ ಸಿಂಡ್ರೆಲಾ. ಹಳೆ ಮುಕ್ಕಿ, ಇದು ಹೇಗಿದೆ? ಓಕೆ ಅಷ್ಟಕ್ಕಷ್ಟೇ. ಓಕೆ, ಇನ್ನೂ ತಗೋಬರ್ತೀನಿ. ಮೈ ನೇಮ್ ಇಸ್ ಸಿಂಡ್ರೆಲಾ. ಸಿಂಡ್ರೆಲಾ ಎಲ್ಲ ಇವಿಲ್ಡೆಡ್ ದೆವ್ವ. ಮೈ ನೇಮ್ ಇಸ್ ಸಿಂಡ್ರೆಲಾ. ಬಾಬಿ ಡಾಲ್. ಮೈ ನೇಮ್ ಇಸ್ ಬಾಬಿ ಡಾಲ್. ಬಾಬಿ ಡಾಲ್. ಮಿಸ್ ಹಳೆ ಮುಕ್ಕಿ, ಇದು ಹೇಗಿದೆ? ಇದು ಬೆಟರ್ ಆಗಿದೆ. ಬೇರೆ ಆಪ್ಷನ್ಸ್ ಇಲ್ವಾ? ಏ ಹಳೆ ಮುಕ್ಕಿ, ನಾವೊಬ್ಬ ಬಸ್ ಕಂಡಕ್ಟರ್ ಕಡೆ, ಬಟ್ಟೆ ಅಂಗಡಿ ಓನರ್ ಅಲ್ಲ. ಏ ಬಾರ್ಬಿ ಡಾಲ್ ಅಂತ ಹೇಳ್ಕೊಂಡೋಗೆ ಸುಮ್ಮನೆ ಕುತ್ಕೊಳ್ಳೆ ಡೈನೋಸರಸ್. ಏ ಹಳೆ ಮುದ್ಕಿ, ಇದು ಹೇಗಿದೆ ಹೇಳು? ನೀವಾ? ಆ ಹಳೆ ಮುದ್ಕಿ ಡೈನೋಸರಸ್ ಎಲ್ಲಿ? ಹಳೆ ಮುದ್ಕಿ, ಆ ಕೊಳ್ಳಿದೇವದ ಮುಖ ನೋಡಿದ್ರೆ ನಂಗೆ ಆಗಲ್ಲ ಅಂತ ನಿಂಗೆ ಗೊತ್ತಿಲ್ಲ? ಕೊಳ್ಳಿದೇವನ? ಯಾರೇ ಧ್ರುವಂಗ್ ಹೇಳ್ತಿದ್ಯಾ? ಹಾ ಹೌದು, ಆ ದೆವ್ವಕ್ಕೇನೆ. ಅಯ್ಯೋ, ಈ ಪ್ಲಾನ್ ನಂದಲ್ಲ ಕಣೆ, ಡೈನೋಸರಸ್. ಡೈನೋಸರಸ್ ಇನ್ನು 10ನೇ ಕ್ಲಾಸ್ಗೆ ಹೀಗೆ. ನಿನ್ ಕಾಲೇಜ್ ಬೆಟ್ಟ ಹತ್ತ ಬಿಟ್ರೆ ಊರಿಗೆ ಬೆಂಕಿ. ಇದೇ ಬಟ್ಟೆ ತುಂಬಾ ಚೆನ್ನಾಗಿದೆ ಕುಂಬಳಕಾಯಿ, ಇದನ್ನೇ ಹಾಕಿ. ಇಲ್ಲ, ನಾನು ಈ ಬಟ್ಟೆ ಹಾಕೊಳ್ಳಲ್ಲ. ಇದೇ ಚೆನ್ನಾಗಿದೆ, ನಾನು ಇದನ್ನೇ ಹಾಕೋತೀನಿ. ಆದ್ರೆ ಇವಳನ್ನ ಮಾತ್ರ ನನಗೆ ಸುಮ್ಮನೆ ಬಿಡಲ್ಲ. ನನಗೆ ಯಾಕೆ ಹೊಡಿತಾ ಇದ್ಯಾ? ಇವೆಲ್ಲ ಪ್ಲಾನ್ ಹೇಳ್ಕೊಂಡಿದ್ದು ಹಳೆ ಮುದ್ಕಿನೇ. ಎಲ್ಲ ಹಳೆ ಮುದ್ಕಿ. ಮದುವೆ ಬೇಕಾಗಿರೋ ಎಲ್ಲ ಡ್ರೆಸ್ ತೆಕ್ಕೊಂಡಿದ್ದೀನಿ. ನೈಟ್ ಡ್ರೆಸ್.
ವೇದಾಂತು ವೇದಾಂತು ಬನ್ನಿ ಅಜ್ಜಿ. ತುಂಬ ಬ್ಯುಸಿಯಾಗಿದ್ದೇನಪ್ಪ? ನಾನು ಬಂದಿದ್ರಿಂದ ಡಿಸ್ಟರ್ಬ್ ಆಯ್ತಾ? ಏನಜ್ಜಿ ನೀವು ಇಷ್ಟೊಂದು ಫಾರ್ಮಾಲಿಟೀಸ್ ಬೇಕಾ? ಇನ್ನೇನು ಹೊರಡ್ತಿದ್ವಲ್ಲ ಅದಕ್ಕೆಲ್ಲ ಪ್ಯಾಕ್ ಮಾಡ್ತಿದ್ದೆ. ಯಾರ್ದೋ ಫೋನು? ಸಾಹಿತ್ಯ ಅದು. ಮತ್ತ್ಯಾಕೆ ಮಾತಾಡಲಿಲ್ಲ? ಮಾತಾಡೋ ಪರವಾಗಿಲ್ಲ. ನಾನು ಆಮೇಲೆ ನೋಡ ಹತ್ರ ಮಾತಾಡ್ತೇನೆ. ಅರ್ಜೆಂಟ್ ಏನೂ ಇಲ್ಲ. ಅಲ್ಲ ಕಣೋ, ನೀನು ಅವಳನ್ನ ಮದುವೆ ಆಗ್ತೀನಿ ಅಂತ ಹೇಳಿದ್ಯಾ. ಆದರೆ ಸಾಹಿತ್ಯನ ಹತ್ರ ಸರಿಯಾಗಿ ಮಾತೇ ಆಡಲ್ಲ ಅಂತೀಯಲ್ಲೋ. ಆ ಕಡೆ ವಿಕ್ಕಿ 3 ಹೊತ್ತು ಫೋನಲ್ಲಿ ಆರತಿ ಜೊತೆನೇ ಇರ್ತಾನೆ. ಆದರೆ ನೀನು ಮಾತ್ರ ವಿಚಿತ್ರವಾಗಿ ಆಡ್ತೀಯ. ಮಾತು ಆಡಲ್ಲ, ಮೀಟು ಮಾಡಲ್ಲ. ಹಾಗೆಲ್ಲ ಏನೂ ಇಲ್ಲ ಅಜ್ಜಿ. ಹೇಗೂ ನಾನು ಸ್ವಲ್ಪ ಹೊತ್ತಲ್ಲಿ ಮೀಟ್ ಮಾಡ್ತೀವಲ್ಲ ಅದಕ್ಕೆ. ಈ ಮನೇಲಿ ನಿನ್ನನ್ನು ಚೆನ್ನಾಗಿ ತಿಳ್ಕೊಂಡಿರೋದು ಅಂದರೆ ಅದು ನಾನು ವೇದಾಂತು. ನನ್ನ ಅನುಭವದಲ್ಲಿ ಒಂದು ಮಾತು ಹೇಳ್ತೀನಿ ಕೇಳು. ಬಾಳ ಗೆಳತಿ, ಜೀವನ ಸಂಗಾತಿ ಅನ್ನೋ ಪದಗಳನ್ನ ನೀನು ಕೇಳಿರ್ತೀಯ ಅಲ್ವಾ? ಕೇಳಿದ್ದೀನಿ ಅಜ್ಜಿ. ಆತ್ಮೀಯ ಗೆಳತಿ ಸಂಗಾತಿ ಆಗೋದಕ್ಕಿಂತ ದೊಡ್ಡ ಅದೃಷ್ಟ ಇನ್ನೊಂದಿಲ್ಲ ಕಣೋ. ಗೆಳತಿನೇ ಹೆಂಡತಿ ಆಗಬೇಕು, ಹೆಂಡತಿನೇ ಗೆಳತಿ ಆಗಬೇಕು. ಆಗಲೇ ಜೀವನ ಚೆನ್ನಾಗಿರೋದು. ನೀನು ಮದುವೆ ಆಗಬೇಕು ಅಂದುಕೊಂಡಿರೋ ಹುಡುಗಿನ ನೋಡಿದಾಗ ನಿನ್ನ ಮುಂದಿನ ಜೀವನ ಅವಳ ಜೊತೆನೆ ಅಂತ ನಿನ್ನ ಮನಸ್ಸು 1000 ಸಲ ಹೇಳೋ ಥರ ಆಗಬೇಕು. ಅದನ್ನು ಬಿಟ್ಟು ಇನ್ಯಾವುದೇ ಉದ್ದೇಶಕ್ಕೂ ಸಂಗಾತಿನ ಆಯ್ಕೆ ಮಾಡ್ಕೋಬಾರ್ದು. ಏ ಡೌರಾಣಿ, ನೀನ್ ಯಾಕೆ ಅಕ್ಕನ ಈಗಲೇ ಕಳಿಸ್ಕೊಡೋ ತರ ಅಳ್ತಿದ್ಯಾ? ನೀನ್ ಅಳದ್ ನೋಡಿದ್ರೆ ಅಮ್ಮನೂ ಅಳ್ತಾಳಷ್ಟೇ. ಆಮೇಲೆ ನಮ್ಮ ಹಳೆ ಟೇಪ್ ರೆಕಾರ್ಡರ್ ಅಳಕ್ ಶುರು ಮಾಡಿದ್ರೆ ಮೇಕಪ್ ಎಲ್ಲ ಹಾಳಾಗೋಗುತ್ತೆ ಕಣೆ. ನನ್ನ ಕೈಯಲ್ಲಿ ತಡ್ಕೊಳಕ್ ಆಗ್ತಿಲ್ಲ ಕಣೆ, ತುಂಬಾ ಹರ್ಟ್ ಆಗ್ತದೆ. ಏಯ್, ನನಗೂ ಕಷ್ಟ ಆಗ್ತಿದೆ ಕಣೆ, ಆದ್ರೂ ಎಲ್ಲ ಮನ್ಸಲ್ಲಿ ಇಟ್ಕೊಂಡಿಲ್ವಾ? ಲೇ, ಅಳಕ್ಕಿನ್ನು ಟೈಮ್ ಇದೆ ಕಣ್ರೆ. ಏ, ಅದ್ ಬಿಡಿ, ನಾನು ಹೇಗ್ ಕಾಣಿಸ್ತಿದ್ದೀನಿ ಅದನ್ನ ಹೇಳಿ. ನಾವೆಲ್ಲರೂ ದುಃಖದಲ್ಲಿದ್ರೆ ನಿನ್ನೊಳ್ಳೆ. ಎಲ್ರು ಎಲ್ಲೇ ದುಃಖದಲ್ಲಿದ್ದೀವಿ, ನೀನೊಬ್ಳೆ ದುಃಖದಲ್ಲಿರೋದು, ಅದು ಡೌ ದುಃಖ. ಎಲ್ಲರೂ ಏನೇನು ತಗೋಬೇಕೋ ಎಲ್ಲ ತಗೊಂಡಿದ್ದೀರಾ? ಛತ್ರ ಏನು ಹತ್ರದಲ್ಲಿಲ್ಲ, ಆಮೇಲೆ ಅದನ್ನ ಮರ್ತೆ ಇದನ್ನ ಮರ್ತೆ ಅಂತ ಹೇಳೋದಕ್ಕೆ. ಎಲ್ಲ ನೋಡ್ಕೊಂಡಿದ್ದೀವಪ್ಪ, ನೀವು ಹೊಡಿ. ಇವಾಗ ನೀವು ಹೀಗೆ ಹೇಳ್ತೀರಾ, ಆಮೇಲೆ ಅಲ್ಲಿ ತಲುಪಿದ ಮೇಲೆ ಒಂದೊಂದೇ ಶುರು ಮಾಡ್ಕೋತೀರಾ. ಮದ್ವೆಗೆ ಬೇಕಾಗಿರೋ ಖರ್ಚಿಗೆ ಸಂಬಂಧಪಟ್ಟ ದುಡ್ಡಿನ ಚೀಲದಿಂದ ಹಿಡಿದು ರೆಡಿ ಆಗಕ್ಕೆ ಬೇಕಾಗಿರೋ ಸೇಫ್ಟಿ ಪಿನ್ವರೆಗೂ ಎಲ್ಲ ಎತ್ತಿಟ್ಕೊಂಡಿದ್ವಿ. ಲೋನ್ ಕೂಡ ಮಾಡಾಗಿದೆ, ಏನು ಟೆನ್ಷನ್ ಇಲ್ಲ. ಹೊರಡೋಣವಾ? ಚಿಕ್ಕಪ್ಪ, ಹಾಗೇನಾದ್ರೂ ಆದ್ರೆ ಬಿಟ್ ಸರ್ವಿಸ್ ಮಾಡಕ್ ನಾ ಇಲ್ವಾ? ಬನ್ನಿ ಹೋಗೋಣ. ಹಾ, ಹೆಂಡತಿ ಗಂಡ ಸರಿಯಾಗಿದ್ದೀರಾ. ಈ ಮಾತನ್ನ ಮೆತ್ತಿಗೆ ಹೇಳು, ಆಮೇಲೆ ಬೇಕಿದ್ದು ಬೇಡಿದ್ದು ಎಲ್ಲದನ್ನು ತರಿಸ್ಕೋತಾರೆ. ತಮಾಷೆ ಸಾಕು, ತಡ ಆಗ್ತಾ ಇದೆ. ನಡೀರಿ ಇಲ್ಲ ಪರಿ ನಿಂದಿನ್ನೂ ಮುಗಿಲಿಲ್ವೇನೆ? ಬಂದೇರಿ. ಈ ಕಾಲಕ್ಕೆ ಮುಗಿಯೋದಿಲ್ಲ. ಸರಿ, ನಾವೆಲ್ಲ ಕಾರಲ್ಲಿ ಕೂತಿರ್ತೀವಿ, ಬೇಗ ಬಾ. ನಡೀರಿ. ಹೋಗು ಆರ್ತಿ, ಹೋಗು. ಇಲ್ಲಿಂದ ಹೊರಟವಳು ಆ ಮನೆಗೂ ಹೋಗಲ್ಲ, ಮತ್ತು ಈ ಮನೆಗೂ ವಾಪಸ್ ಬರಲ್ಲ. ಇದೇ ನನ್ನ ಕಡೆಯಿಂದ ನಿನಗೆ ಮದುವೆ ಗಿಫ್ಟ್. ರೀ, ಗಂಡನ ಮನೆಯವ್ರು ಬರೋ ಟೈಮ್ ಆಯ್ತಾ ನೋಡಿ. ಬರ್ತಾರೆ, ತಡಿ ಬರಾಗೈತೆ, ಅರ್ಜೆಂಟ್ ಮಾಡಬೇಡ. ಅದಿತಿ ಅಲ್ಲೇ? ನಾನೇನು ಗೊತ್ತು, ನಾನು ಅವಳ ಅಸಿಸ್ಟೆಂಟಾ? ಏನು ಹಂಗೆ ಹೇಳ್ತಿದ್ಯಾ? ಮದುವೆ ಮನೆ ಇದು. ನಾನು ಅದನ್ನೇ ಹೇಳ್ತಿರೋದು. ಮದುವೆ ಮನೇಲಿ ಎಲ್ಲರನ್ನು ಸೇರಿಸೋದು ಒಂದೇ, ಕಪ್ಪೆಗಳನ್ನ ತಗಡಿಗೆ ಹಾಕೋದು ಒಂದೇ. ಸುಮ್ಮನೆ ಮೈನ ಟೆನ್ಷನ್ ಮಾಡ್ಕೊಳ್ತಾಳೆ, ಚಿಕ್ಕವಳೆ ಬರ್ತಾಳೆ ಬಿಡು. ಇವಳು ಅದಕ್ಕಿಂತ ಅಂತ ಜಾಸ್ತಿ ಕಣೆ. ಬಂದೆ. ಏಯ್, ಏನೋ ಅಲ್ಕೇನು ಎಲ್ಲಿಗೆ ಹೋಗಿದ್ದೆ? ಅಡ್ಗೆ ರೂಮ್ ಎಷ್ಟು ದೊಡ್ಡದಿದೆ ಅಂತ ನೋಡ್ಕೊಂಬರಕ್ ಹೋಗಿದ್ದೆ ಅಮ್ಮ. ಬರೀ ತಿನ್ನೋದ್ರಲ್ಲಿ ಕುಂಬಳಕಾಯಿ. ಏಯ್, ಸುಮ್ಮನಿದ್ರೆ ಸರಿ ಇವಾಗ ಹಳೆ ಮುತ್ತಿ. ಯಾಕೆ ಪಾಪ
ಹಳೆ ಮುತ್ತಿ ಅಂತೀಯಾ? ಡೌರಾಣಿ ಎಲ್ಲರ ಮುಂದೆ ಬರ್ದು ಬಾಸಾಕ್ಬಿಡ್ತೀನಿ ನಿನ್ನ. ಯಾಕ್ರಿ ಮಾ ನೀವ್ ಯಾವಾಗ್ಲೂ ಜಗಳನೇ ಆಡ್ತಿರ್ತೀರಾ? ನೀನ್ ಇವಾಗ ಸುಮ್ನೆ ಇಲ್ಲ ಅಂದ್ರೆ ನಾವಿಬ್ರು ಸೇರಿ ನಿನ್ ಕುತ್ಕೆ ಮೇಲೆ ಕಾಲ್ ಇಟ್ಬಿಡ್ತೀವಿ. ಸಾಕು, ಇದು ಮದುವೆ ಮನೆ, ಇಲ್ಲೂ ಕಿತ್ತಾಡ್ಬೇಡಿ. ನಿನ್ನ ಹಾಡಲ್ಲಿ ರಂಗು ರಂಗೋಲಿ ಎದೆ ಗೂಡಲ್ಲಿ ಹುಡುಗಿ ಚೆಲುವಾಂತ ಚೆನ್ನಿಗರಾಯ ಕೈಯ ಹಿಡಿವನು ನಿನ್ನ ಹೆಗಲ ಮೇಲೆ ಹೊತ್ತುಕೊಂಡು ಕುಣಿದಾಡುವನು. Gare 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 gare